ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರಥಸಪ್ತಮಿ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅಂದರೆ ರಥಸಪ್ತಮಿ ಯಾವಾಗ ಪ್ರಾರಂಭವಾಗುತ್ತೆ, ಆ ಸಪ್ತಮಿ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ, ಈ ದಿನದ ವಿಶೇಷತೆ ಏನು, ಸ್ನಾನದ ಸಮಯ, ಸ್ನಾನದ ವಿಶೇಷತೆ, ಸೂರ್ಯನಿಗೆ ಅರ್ಘ್ಯ ಕೊಡುವ ಸಮಯ, ಹಾಗೆ ಸೂರ್ಯನಿಗೆ ಅರ್ಘ್ಯ ಕೊಡುವ ವಿಧಿವಿಧಾನ ಎಲ್ಲವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ರಥಸಪ್ತಮಿಗೆ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದಾರೆ. ರಥಸಪ್ತಮಿಯನ್ನ ಮಾಘ ಸಪ್ತಮಿ ಅಂತಲೂ ಕರೀತಾರೆ. ಯಾಕೆಂದ್ರೆ ಇದನ್ನ ಮಾಘ ಮಾಸದಲ್ಲಿ ಆಚರಣೆ ಮಾಡಲಾಗುತ್ತೆ. ಅದಕ್ಕೋಸ್ಕರ ಈ ದಿನ ವಿಶೇಷವಾಗಿ ಸೂರ್ಯನಿಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಹಿಂದೂ ಧರ್ಮ ಎಲ್ಲಾ ಸಪ್ತಮಿಗಳಲ್ಲಿ ರಥಸಪ್ತಮಿಯನ್ನ ಅತ್ಯುತ್ತಮ ಎಂದು ಪರಿಗಣಿಸಲಾಗಿದೆ. ರಥಸಪ್ತಮಿ ದಿನ ವಿಶೇಷವಾಗಿ ಸೂರ್ಯನನ್ನ ಪೂಜೆ ಮಾಡಲಾಗುತ್ತೆ. ರಥಸಪ್ತಮಿ ದಿನ ಸೂರ್ಯನನ್ನ ಪೂಜೆ ಮಾಡೋದ್ರಿಂದ ಶಕ್ತಿ, ಆರೋಗ್ಯ, ಖ್ಯಾತಿ, ಸಂಪತ್ತು, ಬುದ್ಧಿವಂತಿಕೆ, ನಕಾರಾತ್ಮಕ ಅಂಶಗಳಿಂದ ರಕ್ಷಣೆ ಈ ಎಲ್ಲವೂ ಸಿಗುತ್ತೆ. ಆದ್ದರಿಂದ ದೇಶಾದ್ಯಂತ ರಥಸಪ್ತಮಿ ದಿನ ಸೂರ್ಯನನ್ನ ವಿಶೇಷವಾಗಿ ಪೂಜಿಸಲಾಗುತ್ತೆ. ಈ ದಿನವನ್ನ ಸೂರ್ಯನ ಜನ್ಮೋತ್ಸವ ಅಂತಲೂ ಹೇಳಲಾಗುತ್ತೆ. ಸೂರ್ಯನ ರಥವು ಉತ್ತರ ದಿಕ್ಕಿನ ಈಶಾನ್ಯದ ಕಡೆಗೆ ಚಲಿಸುವ ಋತುವಿನ ಬದಲಾವಣೆ ಅಂತಲೂ ಹೇಳಲಾಗುತ್ತೆ. ಹಾಗಾಗಿ ರಥಸಪ್ತಮಿಯ ಮಹತ್ವ ಹೆಚ್ಚಾಗಿದೆ. ಯಾರಿಗೆಲ್ಲ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಬಯಸ್ತೀರೋ ಅವರೆಲ್ಲ ಪ್ರತಿದಿನ ಸೂರ್ಯ ಸ್ನಾನ ಮಾಡೋದು, ಸೂರ್ಯನಿಗೆ ಅರ್ಘ್ಯ ಕೊಡೋದು ಪ್ರತಿದಿನ ಮಾಡೋದಕ್ಕೆ ಆಗಲ್ಲ ಅನ್ನೋರು ಈ ರಥಸಪ್ತಮಿ ದಿನ ಆದ್ರೂ ಮಾಡಬೇಕಾಗುತ್ತೆ. ಇನ್ನು ಈ ವರ್ಷದ ರಥಸಪ್ತಮಿ ಅಂದರೆ 2026ರ ರಥಸಪ್ತಮಿ ಇದೇ ಜನವರಿ 25ನೇ ತಾರೀಕು ಭಾನುವಾರ ರಥಸಪ್ತಮಿ ಇರುತ್ತೆ. ಅದರಲ್ಲೂ ಈ ಸಾರಿ ಸೂರ್ಯನ ವಾರ ಭಾನುವಾರ ಬಂದಿರೋದು ತುಂಬಾನೇ ವಿಶೇಷ ಅಂತ ಹೇಳ್ಬೋದು. 24ನೇ ತಾರೀಕು ಶನಿವಾರ ಬೆಳಗ್ಗೆ 12:40 ಪ್ರಾರಂಭ ಆಗಿ 25ನೇ ತಾರೀಕು ಭಾನುವಾರ ರಾತ್ರಿ 11:10 ಮುಕ್ತಾಯವಾಗುತ್ತೆ ರಥಸಪ್ತಮಿ. ಉದಯ ತಿಥಿಯ ಆಧಾರದ ಮೇಲೆ ಭಾನುವಾರ ರಥಸಪ್ತಮಿಯನ್ನ ಆಚರಣೆ ಮಾಡಲಾಗುತ್ತೆ. ರಥಸಪ್ತಮಿ ಮಾಘ ಮಾಸದಲ್ಲಿ ಬರುವ ಒಂದು ವಿಶೇಷ ಹಬ್ಬನ ಅಂತಾನೆ ಹೇಳ್ಬೋದು. ಈ ರಥಸಪ್ತಮಿ ಹಬ್ಬ ಮಾಘ ಮಾಸ ಶುಕ್ಲ ಪಕ್ಷದ ಸಪ್ತಮಿ ದಿನದಂದು ಆಚರಿಸಲಾಗುತ್ತೆ. ಈ ದಿನ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಎಕ್ಕದೆಲೆಯ ಸ್ನಾನ ಮಾಡೋದು ತುಂಬಾನೇ ವಿಶೇಷ ಅಂತ ಹೇಳ್ಬೋದು. ಮಾಘ ಮಾಸದಲ್ಲಿ ಮಾಘ ಸ್ನಾನಕ್ಕೆ ಎಷ್ಟು ವಿಶೇಷತೆ, ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಅದೇ ರೀತಿ ರಥಸಪ್ತಮಿಯ ದಿನ ಎಕ್ಕದೆಲೆಯ ಸ್ನಾನಕ್ಕೂ ಕೂಡ ಅಷ್ಟೇ ವಿಶೇಷತೆ ಇದೆ, ಅಷ್ಟೇ ಮಹತ್ವವನ್ನು ಕೂಡ ಕೊಡುತ್ತೇವೆ. ಇನ್ನು ರಥಸಪ್ತಮಿಯ ದಿನ ಎಕ್ಕದೆಲೆಯ ಸ್ನಾನ ಹೇಗಪ್ಪ ಮಾಡೋದು ಅಂದರೆ 7 ಎಲೆಯನ್ನು ತರಬೇಕಾಗುತ್ತೆ. ಬಿಳಿ ಎಕ್ಕದ 7 ಎಲೆಯನ್ನು ತರಬೇಕಾಗುತ್ತೆ. ಒಬ್ಬೊಬ್ಬರಿಗೆ 7 ಎಲೆಯನ್ನು ತರಬೇಕಾಗುತ್ತೆ. ಹಾಗೆ ಒಂದು ಎಲೆಯನ್ನು ನೆತ್ತಿ ಮೇಲೆ ಇಟ್ಕೊಂಡು 2 ಎಲೆನ ಭುಜದ ಮೇಲೆ ಇಟ್ಟು, ಹಾಗೆ 2 ಎಲೆನ ಮೊಣಕಾಲಿನ ಮೇಲೆ ಇಟ್ಟು, ಮತ್ತೆ 2 ಎಲೆನ ಪಾದದ ಮೇಲೆ ಇಟ್ಕೊಂಡು ಮಂತ್ರವನ್ನು ಹೇಳ್ತಾ ಸ್ನಾನನ ಮಾಡಬೇಕಾಗುತ್ತೆ. ಇನ್ನು ಸ್ನಾನದ ಸಮಯ ಹೇಳೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನನ ಮಾಡಬೇಕಾಗುತ್ತೆ. ಅಂದರೆ ಸೂರ್ಯೋದಯಕ್ಕೂ ಮುಂಚೆ ಸ್ನಾನನ ಮಾಡಬೇಕಾಗುತ್ತೆ. ಅಂದರೆ ಬೆಳಗ್ಗೆ 5:20ರಿಂದ 7 ಗಂಟೆ ಒಳಗಡೆ ಸ್ನಾನ ಮಾಡ್ಕೊಬೇಕಾಗುತ್ತೆ. 7 ಗಂಟೆ ಯಾಕಪ್ಪ ಅಂದರೆ ಆ ದಿನ ಬೆಳಗ್ಗೆ ಸೂರ್ಯೋದಯ 7:10ಕ್ಕೆ ಸೂರ್ಯೋದಯವಾಗೋದ್ರಿಂದ 7 ಗಂಟೆವರೆಗೂ ಟೈಮ್ ಇರುತ್ತೆ. ಹಾಗಾಗಿ ಸೂರ್ಯೋದಯಕ್ಕೂ ಮುಂಚೆ ಸ್ನಾನನೂ ಆಗಿರಬೇಕು, ಪೂಜೆನೂ ಆಗಿರಬೇಕು. ಸೂರ್ಯನಿಗೆ ಅರ್ಘ್ಯವನ್ನು ಕೂಡ ಅರ್ಪಿಸಬೇಕಾಗುತ್ತೆ. ಅರ್ಘ್ಯದ ಜೊತೆ ನೈವೇದ್ಯವನ್ನು ಕೂಡ ಅರ್ಪಿಸಬೇಕಾಗುತ್ತೆ. ನೈವೇದ್ಯಕ್ಕೆ ಏನಾದರೂ ಗೋಧಿ ಹಿಟ್ಟಲ್ಲಿ ಮಾಡಿರೋಂಥ, ಅಂದರೆ ಗೋಧಿ ನುಚ್ಚಿನಲ್ಲಿ ಮಾಡಿರೋಂಥ ಪಾಯಸ ತುಂಬ ಶ್ರೇಷ್ಠ ಅಂತ ಹೇಳ್ಬೋದು. ಗೋಧಿ ನುಚ್ಚು ಸಿಕ್ಕಿಲ್ಲ ಅಂದರೆ ಆ ಸಿಹಿ ಪೊಂಗಲನ್ನು ಕೂಡ ನೈವೇದ್ಯವಾಗಿ ಇಡ್ಬೋದು. ಇನ್ನು ರಥಸಪ್ತಮಿಯ ದಿನ ಸೂರ್ಯ ದೇವರಿಗೆ ಅರ್ಘ್ಯ ಅರ್ಪಿಸೋದು ಯಾವ ಥರಪ್ಪ ಅಂದರೆ, ಒಂದು ತಾಮ್ರದ ಚೆಂಬು ನೀರು ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ, ಸ್ವಲ್ಪ ಅಕ್ಷತೆಯನ್ನು ಕೂಡ ಹಾಕಿ ಮಂತ್ರ ಹೇಳ್ಕೊಂಡು ಸೂರ್ಯನಿಗೆ, ಅಂದರೆ ಪಶ್ಚಿಮಕ್ಕೆ ಮುಖ ಮಾಡಿ ತಿರ್ಕೊಂಡು ಸೂರ್ಯ ದೇವರಿಗೆ ಆ ಚೆಂಬಲ್ಲಿ ನೀರನ್ನು ಅರ್ಪಿಸಬೇಕಾಗುತ್ತೆ. ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿದ ಆದಮೇಲೆ ಮನೆಯಲ್ಲಿ ಪೂಜೆನ ಮಾಡಬೇಕಾಗುತ್ತೆ. ಅದರಲ್ಲೂ ತುಪ್ಪದ ದೀಪ ಹಚ್ಚೋದು ತುಂಬ ವಿಶೇಷ ಅಂತಲೇ ಹೇಳ್ಬೋದು. ರಥಸಪ್ತಮಿ ದಿನ 7 ಎಕ್ಕದ ಎಲೆಯಿಂದ ಯಾಕಪ್ಪ ಸ್ನಾನ ಮಾಡ್ತೀವಿ ಅಂದರೆ, 7 ಎಕ್ಕದ ಎಲೆಯು ಸೂರ್ಯನ ರಥದ 7 ಕುದುರೆಗಳು ಮತ್ತು 7 ಜನ್ಮಗಳನ್ನು ಪ್ರತಿನಿಧಿಸುತ್ತೆ. ಹಾಗಾಗಿ ಸ್ನಾನಕ್ಕೆ 7 ಎಲೆಗಳನ್ನು ಉಪಯೋಗಿಸ್ತಾರೆ. ಹಾಗೆ ಸ್ನಾನ ಮಾಡಿದ 7 ಎಲೆಗಳನ್ನು ಸ್ನಾನ ಮಾಡಿ ಆದಮೇಲೆ ಹೊರಗಡೆ ಬಿಸಾಡೋಂಥದ್ದು. ವಿಶೇಷವಾಗಿ ಹೇಳೋದಾದರೆ ಅನಾರೋಗ್ಯದಿಂದ ನರಳುತ್ತಿರೋರು ಈ ದಿನ ಅಂದರೆ ರಥಸಪ್ತಮಿಯ ದಿನ ಸೂರ್ಯನ ಪೂಜೆಯನ್ನು ಮಾಡೋದ್ರಿಂದ ತುಂಬ ಆರೋಗ್ಯ ಸಮಸ್ಯೆ ಇರೋರಿಗೆ ಸ್ವಲ್ಪನಾದರೂ ಗುಣಮುಖರಾಗ್ತಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.